ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಅವರೆಕಾಳು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ಪೂರಿ ಜೊತೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಅವರೆಕಾಳು ಸಾಗು ಮಾಡೋದು ಹೇಗೆ, ಮಾಡೋಕೆ ಏನೇನ್ ಬೇಕು, ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ನೋಡಿ. ಒಗ್ಗರಣೆಗೆ ಎಣ್ಣೆ ತಗೊಂತ ಇದ್ದೀನಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ತಗೊಂತ ಇದ್ದೀನಿ, ಹಾಗೆ ಸ್ವಲ್ಪ ಪಲ್ಯ ಪೌಡರ್ ತಗೊಂತ ಇದ್ದೀನಿ, ಹಾಗೆ ಗುರೆಳ್ ಪುಡಿ ತಗೊಂತ ಇದ್ದೀನಿ, ಒಂದ್ ಸ್ವಲ್ಪ ಬೆಲ್ಲ ತಗೊಂತ ಇದ್ದೀನಿ, ಹಾಗೆ ಹುಣಸೆ ಸ್ವಲ್ಪ ತಗೊಂತ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂತ ಇದ್ದೀನಿ. ದೊಡ್ಡ ಕಪ್ಪಿಂದ 1 ಕಪ್ ಅಷ್ಟು ಅವರೆಕಾಳನ್ನ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಕೊಬ್ಬರಿನ ತಗೊಂತ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತಗೊಂತ ಇದ್ದೀನಿ, ಒಂದ್ 5 ರಿಂದ 6 ಗಡ್ಡೆ, ಹಾಗೆ ಹಸಿಮೆಣಸು, ಕರಿಬೇವು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂತ ಇದ್ದೀನಿ. ಬೆಳ್ಳುಳ್ಳಿ 2 ರಿಂದ 3 ಗಡ್ಡೆ ಅಷ್ಟು ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಉರಿ ಮಾಡ್ಕೊಂಡು ಕುಕ್ಕರ್ ಅನ್ನ ಒಲೆ ಮೇಲೆ ಬಿಸಿಗೆ ಇಟ್ಕೊಂತ ಇದ್ದೀನಿ. ಇವಾಗ ಕುಕ್ಕರ್ ಬಿಸಿ ಆಗ್ತಾ ಬಂತು, ಎಣ್ಣೆನ ಹಾಕೊಂತ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸಾಸಿವೆ ಹಾಕೊಂತ ಇದ್ದೀನಿ. ಸಾಸಿವೆ ಚಟಪಟ ಅನ್ಲಿ. ಇವಾಗ ಜೀರಿಗೆ ಹಾಕೊಂತ ಇದ್ದೀನಿ. ಇವಾಗ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಂತ ಇದ್ದೀನಿ. ಇವಾಗ ಜಜ್ಜಿಟ್ಕೊಂಡಿರೋ ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂತ ಇದ್ದೀನಿ. ಇವಾಗ ಸಿಪ್ಪೆ ತೆಗೆದು ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೆಲ್ಲ ಅವರೆಕಾಳನ್ನ ದೊಡ್ಡ ಕಪ್ಪಿನ 1 ಕಪ್ ಅಷ್ಟಿತ್ತಲ್ಲ ಅವರೆಕಾಳನ್ನ ಹಾಕೊಂತ ಇದ್ದೀನಿ. ಇದನ್ನ ಇವಾಗ ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಕಾಳು ಬೇಗ ಬೇಯುತ್ತೆ, ಹಾಗೆ ಈರುಳ್ಳಿನೂ ಬೇಗ ಬೇಯ್ಕೊಳ್ಳುತ್ತೆ ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಕಾಳು ಮತ್ತೆ ಈರುಳ್ಳಿ ಹುರ್ಕೊಳ್ಳಿ. ಇವಾಗ ತುರ್ದಿಟ್ಕೊಂಡಿರೋ ಕಾಯಿ ತುರಿ ಹಾಕೊಂತ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ, ಹಾಗೆ ಸ್ವಲ್ಪ ಪಲ್ಯ ಪುಡಿ ಹಾಕೊಂತ ಇದ್ದೀನಿ. ಗುರೆಳ್ ಪುಡಿ ಹಾಕೊಂತ ಇದ್ದೀನಿ ಹಾಗೆ ಬೆಲ್ಲ ಕೂಡ ಹಾಕೊಂತ ಇದ್ದೀನಿ. ನೆನ್ಸಿಟ್ಕೊಂಡಿರೋ ಹುಣಸೆ ಹುಳಿ ಹಾಕೊಂತ ಇದ್ದೀನಿ. ಇವಾಗ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವರೆಕಾಳು ಸೀಸನ್ ಅಲ್ಲಿ ಈ ತರದ ಸಾಗು ಒಂದ್ಸಲ ಟ್ರೈ ಮಾಡಿ ನೋಡಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ದೋಸೆ ಜೊತೆ ಕೂಡ ನೆಂಚ್ಕೋಬಹುದು. ಇವಾಗ ನಾನು ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ. ಕಾಳು ಮುಳುಗುವಷ್ಟು ನೀರ್ ಹಾಕೊಳ್ಳಿ, ಸಾಕಾಗುತ್ತೆ. ಹೆಚ್ಚು ನೀರನ್ನ ಹಾಕಬೇಡಿ. ಕೊನೆಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಕೈಯಾಡಿ
ಇವಾಗ ನಾನು ಕುಕ್ಕರ್ ಅನ್ನ ಮುಚ್ತಾ ಇದ್ದೀನಿ. ಇವಾಗ ಇದು 3 ವಿಷಲ್ ಆಗ್ಲಿ. ಇವಾಗ 3 ವಿಷಲ್ ಆಗಿದೆ. ಕುಕ್ಕರ್ ಅನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅವರೆಕಾಳು ಸಾಗು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ. ಇದು ರೊಟ್ಟಿಗೆ, ಚಪಾತಿ, ಪೂರಿ, ಅನ್ನಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ. ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.